सर्वं स्वस्तमस्यादिलक्ष्यम् एकं फलमचलं सर्वाशाक्यभूतं भावातीतं श्री ओम सहनौ भुनक्तु वीर्यं करवावहै। शिवकुमार पादल गोविंद शिवकुमार महाराज भगवान की शिवकुमार महाराज भगवान की अन्ना दासोई की। हाँ आके ना करी करी अन्नपूर्णा देवी की गंगा माता की गो माता की गो माता की गंगा की गंगा माता की। ಈ ದಿನ ಏನು ಆನೇಕಲ್ ಟೌನಲ್ಲಿ ಒಂದು ಮಹತ್ವ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಏನಂತ ಹೇಳಿದ್ರೆ, ಇವತ್ತು ಹರಿದಂಥ ಜನಗಳಿಗೆ ಯಾರು ತಾಲೂಕಿನಾದ್ಯಂತ ಬಡವರಿದ್ದಾರೆ ಮತ್ತು ಅನೇಕ ಜನ ಇವತ್ತು ತಾಲೂಕಿನ ಆಫೀಸ್ನ ಮುಂಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ಇದು ಭಾಳ ವಿಶೇಷ. ಯಾಕಂತ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಅನೇಕ ಬಡವರು ರೈತರು ಇವತ್ತು ಸರ್ಕಾರಿ ಕೆಲಸ ಆದಮೇಲೆ ಆಗಲಿ ಅಥವಾ ಹಾಸ್ಪಿಟಲಲ್ಲಿ ಬಡವರಿಗೆ ಊಟ ಸಿಗ್ತಾ ಇರಲ್ಲ. ಇದನ್ನು ಮನಗಂಡಂಥ ನನ್ನ ಪ್ರೀತಿಯ ಸಹೋದರರಾದಂಥ ಮತ್ತು ಅವರ ಕುಟುಂಬ ಗೌತಮಿ ಅವರಿಬ್ಬರನ್ನು ಕೂಡ ಬಹಳ ಮಹತ್ವಪೂರ್ಣವಾದಂಥ ಒಂದು ಕನಸನ್ನು ಕಂಡು ಇವತ್ತು ತಾಲೂಕಿಗೆ ಬರ್ತಕ್ಕಂಥ ಆನೇಕಲ್ ತಾಲೂಕಿನ ಯಾವ ಜನನೂ ಕೂಡ ಹಸ್ಕೊಂಡು ಹೋಗಬಾರ್ದು ಅಂಥೇಳಿ ಅವರು ಈ ಒಂದು ಪುಣ್ಯದ ಕೆಲಸಕ್ಕೆ ಇಟ್ಟಿದ್ದಾರೆ. ಇವತ್ತು ಸನ್ಮಾನ್ಯ ಶ್ರೀ ನಡೆದಾಡೋ ದೇವರಾದಂಥ ಶಿವಕುಮಾರ ಸ್ವಾಮಿಗಳ ಒಂದು ಸ್ಫೂರ್ತಿಯನ್ನು ಪಡೆದು ಅವರ ನಡೆದಂಥ ದಾರಿನ ಇವತ್ತು ಅವರು ಧರ್ಮಪತ್ನಿ ಮತ್ತು ನಮ್ಮ ಸಹೋದರರು ಇವತ್ತು ಇದಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಆನೇಕಲ್ ತಾಲೂಕಿನಿಂದ ಬಹಳ ಹಳ್ಳಿಗಳಿಂದ ಬಂದಿರ್ತಕ್ಕಂಥ ಕೂಡ ಇಲ್ಲಿ ಮಧ್ಯಾಹ್ನ ಆರಂಭಿಕವಾಗಿ ಮತ್ತು ಒಂದು ಸಾಂಕೇತಿಕವಾಗಿ ಮಧ್ಯಾಹ್ನದ ಹೊತ್ತು ಒಂದು ಬಿಸಿಯೂಟ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕಾಗಿ ಚಾಲನೆ ಕೊಟ್ಟಿದ್ದಾರೆ. ನಾನು ಭಗವಂತ ಅವರಿಗೆ ಅವ್ರ ಕುಟುಂಬಕ್ಕೆ ಇನ್ನೂ 3 ಹೊತ್ತೂ ಕೂಡ ಹಾಕುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡತಕ್ಕಂಥ ಆರ್ಥಿಕ ಶಕ್ತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಆಯುರ ಆರೋಗ್ಯ ಕೊಡಲಿ, ಎಲ್ಲ ರೀತಿಯಾದಂಥ ಸೌಲಭ್ಯವನ್ನು ತಾಯಿ ಚಾಮುಂಡೇಶ್ವರಿ ಚೌಡೇಶ್ವರಿ ಅವರ ಕುಟುಂಬಕ್ಕೆ ಅವ್ರ ಕುಟುಂಬಕ್ಕೆ ಮಹೇಶ್ ಅವ್ರಿಗೆ ಸ್ಫೂರ್ತಿ ಅಂತ ಕಾಣುತ್ತೆ. ನಮ್ಮ ಗೌತಮಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಬ್ಬ ಗಂಡು ಯಶಸ್ಸಲ್ಲ ಹೆಣ್ಣಿನ ಪಾತ್ರ ಭಾಳ ಮುಖ್ಯ. ಇವತ್ತು ನನ್ನ ಸಹೋದರಿಯಾದ ಗೌತಮಿ ಅವರು ನಮ್ಮ ಮಹೇಶ್ ಅವರಿಗೆ ಬೆನ್ನೆಲುಬಾಗಿ ಚಾಲನೆ ಕೊಟ್ಟಿದ್ದಾರೆ. ಅನ್ನ ಅಂದರೆ ಅನ್ನಪೂರ್ಣೇಶ್ವರಿ, ನಮ್ಮ ಸಹೋದರ ಗೌತಮಿ ಅನ್ನಪೂರ್ಣೇಶ್ವರಾಗಿ ಆನೇಕಲ್ಲದಿರ ಇನ್ನೂ ಎಲ್ಲ ಕಡೆ ಇಂಥ ಕಾರ್ಯಕ್ರಮನ ಅಂತ ಸ್ಫೂರ್ತಿಯಾಗಲಿ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ದೇವರು ಶಿವಕುಮಾರ್ ಅವರು ಮತ್ತು ಎಲ್ಲರೂ ಕೂಡ ಅವರಿಗೆ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಾನೆ. ಒಳ್ಳೆಯದಾಗ ಹಸಿದವರಿಗೆ ಅನ್ನ ನೀಡುವಂಥ ಕೆಲಸದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆದರ್ಶವನ್ನು ಇವತ್ತು ಆನೇಕಲ್ ತಾಲೂಕು ಕಚೇರಿ ಮುಂದೆ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಪ್ರತಿಯೊಬ್ಬನು ಕೂಡ ಇಂಥ ಅವರು ಹಸುವಿನಿಂದ ಎಲ್ಲರೂ ಕೂಡ ಹಸುವಿನಿಂದ ಬಳತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದಾಸೋಹವನ್ನು ಮಾಡ್ತಾ ಮಹೇಶು ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ವಿಶೇಷವಾಗಿ ಇವತ್ತು ಡಾಕ್ಟರ್ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರ ಹೆಸರಿನಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಮಾದರಿ. ಇದು ಹಸಿದವರಿಗೆ ಅನ್ನ ಹಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೂ ತಿಕ್ತಕ್ಕಂಥ ತೃಪ್ತಿ ಇಲ್ಲಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರ್ತಕ್ಕಂಥ ಮಹೇಶ್ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಒಂದು ಘಟಕವನ್ನು ಆನೇಕಲ್ ತಾಲೂಕು ಮಹೇಶ್ ಹಾಗೂ ಅವರ ತಂಡದವರ ನೇತೃತ್ವದಲ್ಲಿ ಇವತ್ತು ಆರಂಭವಾಗಿದೆ. ಇದು ಅಗತ್ಯವಿದೆ ಅಂತ ಹೇಳಿದ್ರೆ ಬಡವರಿಗೆ ಅಗತ್ಯ ಇರ್ತಕ್ಕಂಥವ್ರಿಗೆ ಒಂದು ಆಹಾರ ತಕ್ಕಂಥದ್ದು ಮಹಾ ಸೇವೆ ಅಂತ ನಾವು ಭಾವಿಸ್ಬೋದು. ಹಾಗೂ ಈ ಕಾರ್ಯಕ್ರಮದ ನಂತರ ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಅವರಿಗೆ ದೇವರು ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಸಹ ಇನ್ನೂ ಒಂದು ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಮಹೇಶ್ ಅವರಿಗೆ ದೇವರು ಒಂದು ಆಶೀರ್ವಾದ ಮಾಡಲಿ. ನಿಮ್ಮೆಲ್ಲರೂ ಸೇರಲಿ. ಪ್ರತಿನಿತ್ಯ 12:30ಯಿಂದ ಈ ಒಂದು ಉಚಿತ ಸೇವೆಯನ್ನು ಎಲ್ಲರೂ ಸದುಪಯೋಗ ಪಡ್ಕೊಂಡು ಬಡವರಿಗೆ ಅಗತ್ಯ ಇರತಕ್ಕಂಥವ್ರಿಗೆ ನೆರವಾಗ್ತಕ್ಕಂಥ ಒಂದು ಕೆಲಸ ಕಾರ್ಯ ಎಲ್ಲರೂ ಸಹ ಒಂದು ಸಹಕಾರದಿಂದ ಮಾಡಬೇಕು ಅಂತೇಳಿ ಈ ಮುಖ್ಯನ ನಾನು ತಿಳಿಸ್ತಾ ಇದ್ದೀನಿ. ಆನೇಕಲ್ ನಗರದಲ್ಲಿ ಮಧ್ಯಾಹ್ನದ
ದಾಸೋಹವನ್ನು ಏರ್ಪಡಿಸಿದಂಥ ನನ್ನ ತಮ್ಮನಾದಂಥ ಮಹೇಶು ಇವತ್ತು ನೇತ್ರದಾನ ರಕ್ತದಾನ ಹೇಗೆ ಶ್ರೇಷ್ಠನೋ ಹಾಗೆ ಅನ್ನದಾನನೂ ಕೂಡ ಒಂದು ಶ್ರೇಷ್ಠ ಅಂತ ಭಾವಿಸಿ ಎಲ್ಲರಿಗೂ ಈ ಮನೋಭಾವ ಬರಲ್ಲ. ಎಷ್ಟೋ ಜನ ಕಾಸು ಜೋಪಲ್ಲಿ ಇರ್ತದೆ, ಆದರೆ ಖರ್ಚು ಮಾಡಬೇಕು ಅನ್ನೋದು ಬರಲ್ಲ. ಈಗ ಅನ್ನ ಹಾಕಿ ಸುತ್ತಮುತ್ತಲಿರ್ತಕ್ಕಂಥ ಬಡ ಕಾರ್ಮಿಕರು ಹಾಗೂ ಆನೇಕಲ್ ಪಟ್ಟಣಕ್ಕೆ ಬಂದು ಹಳ್ಳಿಯವರೆಲ್ಲ ಅವ್ರ ಅನುಕೂಲ ಆಗಲಿ ಅಂತೇಳಿ ಅನ್ನ ದಾಸೋಹ ಮಾಡ್ತಾಯಿದ್ದಾರೆ. ಈ ದಾಸೋಹಕ್ಕೆ ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ಭುವನೇಶ್ವರಿ ಇಬ್ಬರೂ ಕೂಡ ಅವ್ರ ಕುಟುಂಬಕ್ಕೆ ಅವ್ರಿಗೆ ಕೊನೆವರೆಗೂ ಇದೇ ರೀತಿ ಅನ್ನದಾಸೋಹ ನಡೀಲಿ ಅಂತ ಆಶಿಸ್ತಾ ನಾನು ಶುಭಾಶಯನ ತಿಳಿಸ್ತೇನೆ. ನಮಸ್ಕಾರ. ಏನು ಈ ದಿನ ಅನ್ನದಾಸೋಹ ಕಾರ್ಯಕ್ರಮವನ್ನು ನಮ್ಮ ಮಹೇಶ್ ಮತ್ತು ಅವರು ಧರ್ಮಪತ್ನಿ ಅವರು ಸೇರಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ವಾರಗಳಿಂದ ನನ್ನ ಹತ್ರ ಕೂಡ ಚರ್ಚೆ ಮಾಡಿ ಈ ಥರ ಒಂದು ಒಳ್ಳೆಯ ಜಾಗದಲ್ಲಿ ಮಾಡಬೇಕಣ್ಣ ಅಂತ ಕೇಳಿ ಅವ್ರಿಗೆ 2 ಜಾಗನ ಸೆಲೆಕ್ಟ್ ಮಾಡಿಕೊಂಡು ಈಗ ಫೈನಲ್ ಆಗಿ ಇಲ್ಲಿ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯ ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಎಷ್ಟೋ ಜನಕ್ಕೆ ಅನ್ನದ ಬೆಲೆ ಗೊತ್ತಿರೋದಿಲ್ಲ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ವಿದ್ಯೆಯಲ್ಲಿದ್ದವನಿಗೆ ವಿದ್ಯೆ ಬೆಲೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಅದೇ ರೀತಿ ಅನ್ನದ ಬೆಲೆ ಏನು ಅಂತ ಗೊತ್ತಿರುತ್ತೆ. ಅಂತಹ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಇವತ್ತು ಮಹೇಶ್ ಮತ್ತು ಅವರು ಧರ್ಮಪತ್ನಿ ಇಬ್ಬರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಪ್ರಾರಂಭ ಮಾಡಿದ್ದಾರೆ. ಇದೇ ರೀತಿ ಇದು ತುಂಬ ವರ್ಷಗಳ ಕಾಲ ಮಾಡಬೇಕು ಒಂದು ಇಚ್ಛೆ ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರನೂ ಕೂಡ ನಾವು ಕೂಡ ಕೊಡ್ತೀವಿ ಅಂತ ನಾವು ಮುಖಾಂತರ ನನ್ನ ಸ್ನೇಹಿತ ಮಹೇಶ್ಗೆ ಹೇಳ್ತಾ ಇದ್ದೀನಿ. ಈ ಕಾರ್ಯನ ತುಂಬ ಅಚ್ಚುಕಟ್ಟಾಗಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ಒಂದು ಅನ್ನದಾನ ಮಾಡ್ತಿರೋಂಥ ಸಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ, ಅನ್ನಪೂರ್ಣೇಶ್ವರ ತಾಯಿ ಸದಾ ಅವರ ಬೆನ್ನನ್ನು ಕಾಯಲಿ ಅಂತ ಹೇಳ್ಬಿಟ್ಟು ಮಾಧ್ಯಮ ಮಿತ್ರರ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಏನಿವತ್ತು ನಮ್ಮ ಮಹೇಶ್ ಬ್ರದರು ಮತ್ತು ಅಲಿ ಬ್ರದರು ಇವರ ಒಂದು ತಂಡ ಸೇರಿಕೊಂಡು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದಾರೆ. ಶಿವಕುಮಾರ ಸ್ವಾಮೀಜಿ ಹೆಸರಲ್ಲಿ ಅನ್ನದಾನವನ್ನು ನಿರ್ಗತಿಕರಿಗಾಗ್ಬೋದು, ಬಡವರಿಗಾಗ್ಬೋದು, ಯಾರೂ ಹಚ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮ ಚಾಲನೆ ಮಾಡಿದ್ದಾರೆ. ಮುಂದೆ ನಮ್ಮ ಎಲ್ಲ ಯುವಕರು ಮತ್ತು ನಾಡಿನ ನಮ್ಮ ಆನೇಕಲ್ ತಾಲೂಕಿನ ಜನಗಳಿಗೆ ಇವರಿಗೆ ಎಷ್ಟಾಗುತ್ತೋ ಅಷ್ಟು ಸಹಕಾರ ಕೊಟ್ಟು ಇವರ ಕಾರ್ಯಕ್ಕೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕಂತೇಳಿ ಈ ಮೂಲಕ ನಾನು ಎಲ್ಲರ ಹತ್ರ ಕೇಳ್ತೀನಿ. ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನನ್ನ ಶ್ರೀಮತಿಯ ಕನಸಾಗಿತ್ತು. ಹಸಿದವರು ಯಾವತ್ತೂ ಹಸ್ಕೊಂಡಿರಬಾರ್ದು, ಹಸಿದವ್ರ ಹೊಟ್ಟೆ ಯಾವಾಗಲೂ ತುಂಬಿರಬೇಕು ಅಂತ ಕನಸ್ಕೊಂಡಿದ್ವಿ. ಆ ಕನಸಿಗೆ ಇವತ್ತು ನೆರವೇರಿಕೆ ಸಿಕ್ಕಿದೆ. ನನ್ನ ಮಿತ್ರರಾದಂಥ ಅಲಿ, ಆಕಾಶ್ ಅವರ ಸಮಯದೊಂದಿಗೆ ಮತ್ತು ನನ್ನ ಗುರುಗಳಾದಂಥ ಕೆ ಅಷ್ಟವರದೊಂದಿಗೆ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ. ಆನೇಕಲ್ನಲ್ಲಿ ಯಾವುದೇ ವ್ಯಕ್ತಿ ಹೊಟ್ಟೆ ಹಸಿದು ಮಧ್ಯಾಹ್ನದ ಊಟ ಸಿಗಬೇಕು, ಏನು ರಕ್ತದಾನ ಎಲ್ಲ ಒಳ್ಳೆ ಅದೇ ಥರವಾಗಿ ಅನ್ನದಾನವನ್ನು ಮಾಡ್ಕೊತಿದ್ದೀವಿ. ಪ್ರತಿಯೊಂದು ಆನೇಕಲ್ ಹೊಟ್ಟೆ ಹಸಿದಂಥ ಎಲ್ಲ ವ್ಯಕ್ತಿಗಳು ಇಲ್ಲಿ ಬಂದು ಮಧ್ಯಾಹ್ನದ ಊಟವನ್ನು ತಿನ್ನಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಸೋಲೂರು ಮಹೇಶ್ ಅವರು ಅವ್ರ ಕಡೆಯಿಂದ ಏನು ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅದು ಅವರಿಗೆ ತುಂಬ ಹೃದಯದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಯಾಕಂದರೆ ಈ ಥರ ಮನೋಭಾವ ಎಲ್ಲರೂ ಮನಸ್ಸಲ್ಲೂ ಇರಲ್ಲ. ಆದರೆ ಅವರು ಈ ಥರ ಯೋಚನೆ ಮಾಡಿ ಇದನ್ನು ಇದು ಮಾಡ್ಕೊಂಡು ಎಲ್ಲರೂ ಒಂದು ದೊಡ್ಡವರು, ಹಿರಿಯರು ಮತ್ತು ನಮ್ಮ ನಾಯಕರಾದ ಕೆ ಪಿ ರಾಜಣ್ಣವರು ಮತ್ತು ಕೊಟ್ಟಿಗರ ಅವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ಕೆ ಮುಂದೆ ಬಂದಿದ್ದಾರೆ. ಅವ್ರಿಗೆ ಯಶಸ್ಸು ಸಿಕ್ಕಿ ಇನ್ನೂ ಹಲವಾರು ಇನ್ನೂ ದೊಡ್ಡ ಒಂದು ಕಾರ್ಯಕ್ರಮವನ್ನು ಬಡವರಿಗಾಗಿ ನೀಡಲಿ ಅಂತಂದ್ಬಿಟ್ಟು ಇದೇ ಆನೇಕಲ್ ತಾಲೂಕಿನ ಹೃದಯ ಭಾಗದವಾದಂಥ ಕಚೇರಿಗೆ ಈ ಭಾಗದ ಏನು ಹಲವಾರು ರೈತಾಪಿ ಜನರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಅವರ ಕೆಲಸಗಳ ಒತ್ತಡ ನಡುವೆ ಅವರಿಗೆ ಒಂದು ಉಪಹಾರದ ವ್ಯವಸ್ಥೆಗಳ ನಮ್ಮ ಸಹೋದರ ಮಹೇಶ್ ಅವರ ತಂಡ ಏನು ನಡೆದಾಡುವಾಗಿ ಗುರುತಿಸ್ಕೊಂಡಿದ್ದರು. ನಮ್ಮ ಶಿವಕುಮಾರ ಸ್ವಾಮಿಗಳವರ ಅವರ ನೆನಪಿಗೆ ಏನು ಬಹಳ ಶ್ಲಾಘನೀಯವಾದ ಕೆಲಸ. ಇದೇ ರೀತಿ ತಾಲೂಕಿನಾದ್ಯಂತ ಯುವಕರು ಈ ರೀತಿಯ ಒಂದು ಸಮಾಜ ಸೇವೆ, ಅಸಹಾಯಕರ ಅವರ ನೆರವಿಗೆ ಧಾವಿಸೋದರ ಮುಖಾಂತರ ಎಲ್ಲರ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳಿ ನನ್ನ ಏನು ನಮ್ಮ ಯುವಕರು ಏನು ಈ ಕಾರ್ಯಕ್ರಮ ರೂಪಿಸಿದ್ದಾರೆ ಅವರಿಗೆ ಭಗವಂತನ ಶಕ್ತಿ ಕೊಡಲಿ ಅಂತ ನಾನು ಅವರಿಗೆ ಹಾರೈಸ್ತೀನಿ.